ಇನ್ನೊಂದು ಮಾತನ್ನಂತೂ ಹಂಚ್ಕೊಳ್ಳೇಬೇಕು. ಇವತ್ತು ಜಯಮಾಲ ಅವರನ್ನು ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮೆಲ್ಲರ ಮುಂದೆ ನಾವೆಲ್ಲರೂ ಕೂಡ ಅವ್ರ ಜೊತೆಯಾಗಿ ಈ ಹಾಡಲ್ಲಿ ಲೀನರಾಗಲಿಕ್ಕೆ ಕಾರಣರಾದವರು ನಮ್ಮ ರೇಖಾ ಅರುಣ ಮೇಡಮ್ ಅವರು. ರೇಖಾ ಅರುಣ ಮೇಡಮ್ ಅವ್ರಿಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನಾದಬ್ರಹ್ಮದಂಥ ಒಂದು ಆಡಿಟೋರಿಯಂನ ಗಂಧದ ಗುಡಿ ಸೆಟ್ಟಿಂಗ್ನೇ ಮಾಡಾಕ್ಬಿಟ್ಟಿದ್ರು. ನಮ್ಮ ಆಯೂಬ್ ಖಾನ್ ಅವ್ರು ಇಲ್ಲೇ ಇದ್ದಾರೆ. ಫುಲ್ ಸೆಟ್ಟಿಂಗೆ, ನಾನೇನು ಫಿಲಮ್ ಥಿಯೇಟ್ರಿಗೆ ಅಲ್ಲ ಯಾವುದೋ ಕಾಡಿಗೆ ಬಂದಂಗೆ ಆಗೋಯ್ತೇನೋ ಅಂತೇಳಿ ಅಷ್ಟೊಂದು ಅದ್ದೂರಿತನ. ಅದಾದ ನಂತರ ಡಾಕ್ಟರ್ಸ್ ಡೇಗೂ ಅಷ್ಟೇನೆ. ಡಾಕ್ಟರ್ಸ್ ಡೇನಲ್ಲೂ ಕೂಡ ಏನು ಸಂಪೂರ್ಣ ಇದೇ ಚೇಂಜ್ ಮಾಡಾಕ್ಬಿಟ್ಟಿದ್ರು, ಏನೋ ಒಂದು ಸ್ಟುಡಿಯೋಗೆ ಬಂದಂಗೆ ಆಗೋಯ್ತು ಅಂತೇಳಿ. ಆಗ ಅಂದ್ಕೊಂಡೆ ನಾನು, ಏನು ಈ ಅದ್ದೂರಿತನ ನಾವು ರೇಖಾ ಮೇಡಮ್ ಅವ್ರದನ್ನೇ ಕಾಣಬೇಕಾ, ಇನ್ಯಾರದನ್ನು ಕಾಣೋಕ್ಕಾಗ್ತಾ ಇಲ್ವ ಅಂತೇಳಿ ಪ್ರತಿ ಒಂದು ಕಾರ್ಯಕ್ರಮ ಕೂಡ ಅದ್ದೂರಿತನ ಅದ್ದೂರಿತನ ಅದ್ದೂರಿತನ. ಆ ಅದ್ದೂರಿತನಕ್ಕೆ ಮತ್ತೊಂದು ಹೆಸರು ಅಂತಂದರೆ ನಮ್ಮ ರೇಖಾ ಅರುಣ್ ಅವರು. ಇವತ್ತು ಕೂಡ ಅದರ ಮೂರನೇ ಒಂದು ಇದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ನನಗನ್ಸುತ್ತೆ ಹಿಂದೆ ಅದ್ದೂರಿತನಕ್ಕೆ ರವಿಚಂದ್ರನ್ ಅವರು ಫೇಮಸ್ ಆಗಿದ್ರು ಅಂತೇಳಿ. ಇವತ್ತು ಮೈಸೂರಿನ ಅದೇ ಒಂದು ಇದನ್ನು ನಾವು ರೇಖಾ ಅರುಣ್ ಅವ್ರ ಹತ್ರ ಕಾಣ್ತಾ ಇದ್ದೀವಿ ಅಂತ ಹೇಳ್ತಾ ಅವರನ್ನು ಏನು ನಮ್ಮ ಜಯಮಾಲಾ ಮೇಡಮ್ ಅವ್ರನ್ನ ಅಂಥ ಚಿತ್ರದ ಹಾಡಿರ್ಬೋದು, ಅವ್ರಿಗಾಗಿ 3-4 ಹಾಡು ಹಾಡಿ ಬರಮಾಡಿಕೊಂಡು ಈ ಒಂದು ಸಮಾರಂಭದ ಕಳೆಯನ್ನು ಹೆಚ್ಚು ಮಾಡಿ ಮೈಸೂರಿನ ಹೆಮ್ಮೆಯನ್ನು ಕೂಡ ಗೌರವವನ್ನು ಕೂಡ ಹೆಚ್ಚು ಮಾಡಿದಂಥ ಒಂದು ಪ್ರಯತ್ನ ಮಾಡಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ರೇಖಾ ಅರುಣ್ ಅವರಿಗೆ ಅಭಿನಂದನೆ ತಿಳಿಸ್ತಾ, ಮೈಸೂರಿಗೆ ಭೇಟಿ ಕೊಟ್ಟು ನಮ್ಮನ್ನೆಲ್ಲ ಮನತಣಿಸಿದಂಥ ನಮ್ಮ ಜಯಮಾಲಾ ಮೇಡಮ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ವಿರಮಿಸ್ತೀನಿ. ನಮಸ್ಕಾರ.